ಇನ್ನು ವೃಶ್ಚಿಕಕ್ಕೆ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ವ್ಯಾಪಾರದಲ್ಲಿ ವಿಶೇಷ ಫಲ. ಮುಖ್ಯವಾಗಿ ಅಲ್ಲಿ ಹಾಲು ಹೈನಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಶುಕ್ರನ ವೃಷಭ ರಾಶಿಯಲ್ಲಿ ಚಂದ್ರ ಸಂಚರಿಸುವಾಗ ಹೈನುಗಾರಿಕೆ ತುಂಬ ಹೆಚ್ಚಿನ ಸಮೃದ್ಧಿಗೆ ಬರ್ತದೆ ಅಂತ. ಆ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಡೈರಿ ಪ್ರಾಡಕ್ಟ್ ಅಂತೀವಲ್ಲ, ಆ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಅಷ್ಟೇ ಅಲ್ಲ, ಅಲ್ಲಿ ನೀರಿನ ವ್ಯವಹಾರ ಕ್ಷೇತ್ರಗಳಾಗಬಹುದು, ಕೃಷಿ ಕ್ಷೇತ್ರಗಳಾಗ್ಬೋದು, ಹೂವಿನ, ವಸ್ತ್ರದ, ಇವುಗಳಿಗೆಲ್ಲ ಸಂಬಂಧಿಸಿರ್ತಕ್ಕಂಥವನ್ನೇ ಚಂದ್ರ. ಅದೆಲ್ಲ ತುಂಬ ಚೆನ್ನಾಗಿದೆ ಅಂತ. ತಂದೆ ಮಕ್ಕಳು ಸ್ವಲ್ಪ ಅಸಮಾಧಾನ ಬರುತ್ತೆ. ವೃತ್ತಿಯಲ್ಲಿ ಸ್ವಲ್ಪ ತಕರಾರುಗಳು ಬರೋ ಸಾಧ್ಯತೆ. ಅದು ಮಾಂದ್ಯ ಸಂಚರಿಸೋ ಕಾರಣದಿಂದಾಗಿ ತಂದೆ ಮಕ್ಕಳಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯ ಬಂದುಬಿಡುತ್ತೆ. ಹೀಗಾಗಿ ಸ್ವಲ್ಪ ಸಮಾಧಾನ ಬೇಕಾಗುತ್ತೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಗುರುಚಂದ್ರರು ಅಷ್ಟಮಕ್ಕೆ ಹೋಗ್ತಾರೆ. ಸಂದಿಗ್ಧ ವಾತಾವರಣಗಳು, ಇದರಾಗಿ ಕಷ್ಟ ನಷ್ಟ ಪಡ್ತಕ್ಕಂಥದ್ದು, ಅವರಿಗಾಗಿ ನೀವು ಹೋರಾಡಬೇಕಾದ ಪರಿಸ್ಥಿತಿ, ಅವರಿಗಾಗಿ ನೀವು ಅಲೆದಾಡಬೇಕಾದ ಪರಿಸ್ಥಿತಿ ಬಂದುಬಿಡ್ತಕ್ಕಂಥದ್ದು, ಅವರಿಗಾಗಿ ಅಪಮಾನಕ್ಕೂ ಒಳಗಾಗೋ ಸಾಧ್ಯತೆ, ಇನ್ನೊಬ್ಬರ ಸಲುವಾಗಿ ನೀವು ಬಯಸ್ಕೋಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ. ಆದರೆ ದೈವಬಲ ಇದೆ, ಯೋಚನೆ ಮಾಡಬೇಡಿ, ಆತಂಕಕ್ಕೆ ಒಳಗಾಗಬೇಡಿ. ಚಂದ್ರ ಕೊನೆಯಲ್ಲಿ ಚಂದ್ರ ತನ್ನ ಕ್ಷೇತ್ರದಲ್ಲಿ ಸಂಚರಿಸ್ತಾನೆ. ಶನಿವಾರದ ವೇಳೆಗೆ ನಿಮಗೆ ಸ್ವಲ್ಪ ಅನುಕೂಲ ಉಂಟಾಗುತ್ತೆ. ಪ್ರಾರ್ಥನೆಗೆ ವೃಶ್ಚಿಕ ರಾಶಿಯು ದುರ್ಗಾ ಸನ್ನಿಧಾನದಲ್ಲಿ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ, ಇದು ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಅಥವಾ ಅಮ್ಮನವರಿಗೆ ಒಂದು ಪಾಯಸ ನೈವೇದ್ಯ ಮಾಡಿಸಿ ಸ್ವಲ್ಪ ಪ್ರಸಾದ ತೊಗೊಂಡ್ರೆ ಇನ್ನೂ ಒಳ್ಳೆಯದು. ವಾರ ಇಡೀ ನೀವು ಅಮ್ಮನವ್ರ ಪ್ರಾರ್ಥನೆ ಮಾಡೋದು ತುಂಬ ಮುಖ್ಯ, ಮಾಡಿ. ಇನ್ನು ಧನುರಾಶಿಗೆ ಹೋಗೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ವ್ಯಾಪಾರ ವಹಿವಾಟಿನ ಲಾಭ ಚೆನ್ನಾಗಿದೆ. ಅಪಮಾನ ಅವಘಡಗಳು ಸಂಭವಿಸೋ ಸಾಧ್ಯತೆ ಇದೆ. ನಷ್ಟಕ್ಕೆ ಸಿಕ್ಕಾಕೊಳ್ತೀರ. ಸ್ನೇಹಿತರು ಬಂಧುಗಳ ಸಹಾಯ ಚೆನ್ನಾಗಿರ್ತದೆ. ಮುಖ್ಯವಾಗಿ ಅಪಮಾನಕ್ಕೊಳಗಾಗುವ ಸಾಧ್ಯತೆ, ವಸ್ತು ನಷ್ಟತೆ, ವಸ್ತು ಕಳ್ಕೊಂಡ್ಬಿಡ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಎಲ್ಲೋ ಸಭೆಗೋ ಅಥವಾ ಇನ್ಯಾವುದೋ ಒಂದು ಉತ್ಸವ ಸಮಾರಂಭ ಇಂಥ ಕಡೆ ಹೋಗಿದ್ದರೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಅಲ್ಲಿ ನಷ್ಟಗಳು, ಅಲ್ಲೇನೋ ಮುಖಭಂಗ ಆಗ್ತಕ್ಕಂಥದ್ದು, 4 ಜನರ ಮಧ್ಯೆ ಏನೋ ಅಪಮಾನ, ಈ ರೀತಿಯ ತೊಡಕನ್ನು ಸೂಚಿಸ್ತಾ ಇದೆ. ಮತ್ತು ಸಾಲ ಶತ್ರುಗಳ ಬಾಧೆಯೂ ಅಷ್ಟೇ, ಸ್ವಲ್ಪ ಮಟ್ಟಿಗೆ ಸ್ತ್ರೀಯರಿಗೆ ಅದರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹುಷಾರಾಗಿರಬೇಕು ವಾರದ ಆದಿಯಲ್ಲಿ ಧನುರಾಶಿಯವರು. ಇನ್ನು ವಾರಾಂತ್ಯಕ್ಕೆ ಬಂದರೆ ಚೆನ್ನಾಗಿದೆ. ನಿಮಗೆ ಬುಧವಾರದಿಂದಲೇ ನಿಮಗೂ ಕೂಡ ಒಳ್ಳೆಯ ಶುಭ ಫಲ ಕಾಣಲಿಕ್ಕೆ ಅವಕಾಶ ಇದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಹೋಟೆಲ್ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ತೊಂದರೆ ಇಲ್ಲ, ಲಾಭ ಇದೆ. ವೃತ್ತಿಯಲ್ಲಿ ಸ್ವಲ್ಪ ತಕರಾರುಗಳು, ಹಿನ್ನಡೆ ಬರತಕ್ಕಂಥ ಸಾಧ್ಯತೆ ಇದೆ. ಅದಕ್ಕೆ ಕಾರಣ ಕೇತು ಕರ್ಮಸ್ಥಾನದ ಅಧಿಪತಿಯಾಗಿರೋ ಬುಧ ರಾಹು ಜೊತೆಗೆ ಸಂಚರಿಸ್ತಾ ಇರ್ತಾನಲ್ಲ, ಕುಜ ರಾಹು ಜೊತೆಗೆ ಸೇರಿದಾಗ ತೊಡಕುಗಳು ಬರುತ್ತೆ, ತಕರಾರುಗಳು ಬರುತ್ತೆ, ಬೌದ್ಧಿಕ ಕ್ಲಾಶಸ್, ಇಂಟೆಲೆಕ್ಚುಯಲ್ ಕ್ಲಾಶಸ್ ಅಂತಾರಲ್ಲ, ಆ ರೀತಿಯ ಒಂದು ಸಾಧ್ಯತೆಗಳು ಉಂಟಾಗೋ ಸಾಧ್ಯತೆ ಇದೆ. ಆದರೆ ಚಂದ್ರನಿಂದಾಗಿ ಒಂದು ಸ್ವಲ್ಪ ಸೌಖ್ಯ ಸಮಾಧಾನ ಕಾಣ್ತೀರ ಸ್ತ್ರೀಯರು. ಪ್ರಾರ್ಥನೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ರಾಮನಾಮವನ್ನು ಹೇಳ್ಕೊಳ್ಳಿ. ಇವೆರಡೂ ನಿಮಗೆ ತುಂಬ ರಕ್ಷಣೆಯಾಗಿರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.